ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಹಿರಣ್ಣಯ್ಯನವರೇ, ಇತ್ತೀಚಿನ ದಿನಗಳಲ್ಲಿ ಯುವಕರು ರಾಜಕಾರಣಕ್ಕೆ ಬರಬೇಕು ಅನ್ನೋದೊಂದು ಕಡೆ. ಈ ಬಾರಿ ಅಸೆಂಬ್ಲಿಯಲ್ಲಿ ಬಹಳಷ್ಟು ಜನ ಗ್ರಾಜ್ಯುಯೇಟ್ಸು, ಡಬಲ್ ಗ್ರಾಜ್ಯುಯೇಟ್ಸು ಅಸೆಂಬ್ಲಿಯಲ್ಲಿದ್ದಾರೆ. ಎಲ್ಲ ಓದ್ಕೊಂಡಿರೋರು. ಬಹುಶಃ ಹೆಚ್ಚು ಬುದ್ಧಿವಂತರೆ ಹೆಚ್ಚು ತಪ್ಪು ಮಾಡ್ತಾ ಇದ್ದಾರೆ ಅನ್ನಂಗೆ ಕಾಣುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಏನು ಕಾಣ್ಬೋದು ನಾವು? ಇವಾಗ ನೀವು ಅಂದ್ರಲ್ಲ, ಇವರಿಗೆ ಪಶ್ಚಾತ್ತಾಪ ಇಲ್ವಾ, ಇವರಿಗೆ ತಮ್ಮ ತಪ್ಪಿನ ಅರಿವಿಲ್ವಾ, ತಿದ್ದುಕೋಬೇಕು ಅನ್ನೋ ಪ್ರಜ್ಞೆ ಇಲ್ವಾ ಅಂತ ಕೇಳಿದ್ರಲ್ಲ. ನಾನಿವತ್ತು ಬೆಳಗ್ಗೆ ಒಬ್ಬ ನಾಯಕರಿಗೆ ಫೋನ್ ಮಾಡಿದೆ, ಆಳುವ ನಾಯಕರಿಗೆ. ಏನು ಸ್ವಾಮಿ, ನೀವು ನರೇಂದ್ರ ಮೋದಿಯನ್ನು ನೋಡ್ತಾ ಇದ್ದೀರಿ, ಗುಜರಾತ್ ಹೇಗೆ ಮಾಡಲು ಗುಜರಾತ್ ಮತ್ತು ನರೇಂದ್ರ ಮೋದಿ ಅದನ್ನು ಇಲ್ಲಿ ತರ್ತೀವಿ ತೊಗೊಂಬನ್ನಿ ಅಂದರೆ ಅವ್ರು ಏನು ಹೇಳ್ತಾರೆ ಗೊತ್ತೇನು? ಆ ನಾಯಕರು, ಸೋಕಾಲ್ಡ್ BJP ನಾಯಕರು ಹೇಳ್ತಾರೆ, ಅವನಿಗೇನ್ರಿ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅವನು ಹಾಗಿದ್ದಾರೆ, ನಮಗೆ ಹೆಂಡ್ರು ಮಕ್ಕಳು ಇಲ್ವಾ ಅಂತ. ಅಂದರೆ ಅವ್ರು ಲಂಚ ತಗೊಳ್ಳಲ್ಲ, ಫ್ರೀಯಾಗಿ ಮಾಡ್ತಾರೆ, ನಾವು ತಗೊಳ್ಳೋದ್ರೆ ಇರೋಕ್ಕಾಗುತ್ತೆ ಅಂತ. ಅವ್ರ ಹೆಂಡ್ರು ಮಕ್ಕಳು ಇಲ್ವಂತೆ, ಇವ್ರಿಗೆ ಇದಾರಂತೆ. ಎಷ್ಟು ತಿಂತಾರೆ ಇವ್ರು ಹೆಂಡ್ರೇನು ಅರ್ಧ ರಾಜ್ಯನ ತಿಂತಾರ. ಇನ್ನೊಬ್ಬ ನಾಯಕ ಪುಣ್ಯಾತ್ಮ, ಅವನ ಹೆಸರು ಹೇಳೋದು ಬೇಡ, ಆ ಮಹಾತ್ಮ ಹೇಳ್ತಾನೆ, ಬನ್ನಿ ಇವತ್ತು ಟಾರ್ಗೆಟ್ಗೆ ಹೋಗೋಣ, ನೀವು ಕೂತ್ಕೊಳ್ಳಿ, ನಾನು ಕೂತ್ಕೋತೀನಿ ಅಂತ ಕರೆದೆ ಸರ್. ಅವ್ರೇನು ಹೇಳಬೇಕು, ಸ್ವಾಮಿ ಈ ಮಾಧ್ಯಮದವರು ನಮ್ಮ ಬಟ್ಟೆ ಬಿಚ್ಚಿ ರೇಪ್ ಮಾಡಿಬಿಟ್ಟಿದ್ದಾರೆ ಪಬ್ಲಿಕ್ಕಲ್ಲಿ, ಇವ್ರಿಗೆ ಇನ್ನೇನು ಉಳಿದಿದೆಯಂತೆ ನಮ್ಮದು ಅಂತ ಕೇಳಿದರು. ನೀವೇನು ಉಳಿಸ್ಕೊಂಡಿದ್ದೀರಿ ಅಂತ ಕೇಳಿದೆ. ಏನು ಉಳಿಸ್ಕೊಂಡಿದ್ದೀರಿ ನೀವು? ಏನು ಉಳಿಸ್ಕೊಂಡಿಲ್ಲ. ನಿಮ್ಮದು ನೀವೇ ಎಲ್ಲ ಮಾಡ್ಕೊಂಡ್ಮೇಲೆ ಅದನ್ನು ಮಾಧ್ಯಮದವ್ರ ಮೇಲೆ ಯಾಕಾಗ್ತೀರಿ? ಮಾಧ್ಯಮ ಒಂದು ಚಿತೋಹಾರಿಯಾದಂಥ ಒಂದು ಮಾಧ್ಯಮ ಅಂಗ, ಅದು ಈ ಪಂಚಾಂಗಗಳ ಪೈಕಿ ಅದು ಒಂದು ಅಂಗ. ನೀವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರೇ ಅಂದರೆ ಹಾಗೆ ಮಾಧ್ಯಮ ಅಂಗದಿಂದ ಜನಾಂಗ ಎಚ್ಚೆತ್ಕೋಬೇಕು. ಆ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇದುವರೆಗೂ ಮಾಡಿಲ್ವಲ್ಲ, ಅದನ್ನು ನಾವು ಅಯ್ಯೋ ಪಾಪ ಅಂತ ಇದ್ವಿ. ಈಗ ಅವ್ರು ಚುರುಕಾಗಿದ್ದಾರೆ, ಯಾಂತ್ರಿಕವಾಗಿಲ್ಲ ಅವರು. ನೀವು ನಿಮ್ಮದೇ ಶೈಲಿಯಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಅವ್ರಿಗೆಲ್ಲ? ಅವ್ರಿಗೆ ಹೇಳೋದಿಷ್ಟೇ ಸರ್, ಇವರಾಗಿ ಇವರು ಕೆಳಗೆ ಇಳಿತಾರ, ಇಲ್ಲ ನಾವು ಇಳಿಸ್ಬೇಕಾ? ಯುವಕರು ಬರಬೇಕು ಅಂತ ನೀವು ತಾನೇ ಒಂದು ಮಾತಂದ್ರಿ. ನನಗೆ ಎಂಥ ಯುವಕರು ಬೇಕು ಅಂತ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನನಗೆ ಕಬ್ಬಣದ ಮೈನಂಥ ಪೂರ್ಣ ರಾಷ್ಟ್ರ ಪ್ರೇಮ ಉಳ್ಳಂಥ 100 ಜನ ಯುವಕರನ್ನು ಕೊಡಿ, ನಾನು ನವರಾಷ್ಟ್ರ ಕಟ್ತೀನಿ, ಸ್ವಾತಂತ್ರ್ಯ ರಾಷ್ಟ್ರಕ್ಕೆ ತಂದು ಕೊಡ್ತೀನಿ ಅಂತ ಆವತ್ತು ಹೇಳಿದ್ರು ಅವರು. ನನಗೆ ಅಂಥ ಯುವಕರ ಅಸೆಂಬ್ಲಿ ಬರಬೇಕು ಅಂತ ಆಸೆ. ಯಾರೊಬ್ಬನೇ ಹೇಳ್ತಾನೆ, ನಾನು ಒಂದು ಜೋಕ್ ಹೇಳ್ತಾ ಇದ್ದೆ, ಏನು ರೀ ಈ ಹೆಣ್ಣಿನ ಬಗ್ಗೆ ಬಂದಾಗ, ಅಲ್ರಿ ನಾಯಕರೇ ಇಬ್ಬರಿಬ್ಬರು ಹೆಂಡತಿನ ಕಟ್ಕೊಂಡಿದ್ದಾರೆ, ನಾಯಕರೇ ಕಟ್ಕೋಬಾರ್ದು ಅಂತಾರೆ. ಮೇಟಿಗೆ ಭದ್ರವಾಗಿದ್ದರೆ ಸರ್ ಬೇಟಿಗೆ ಶುದ್ಧವಾಗಿರೋದು. ಇಲ್ಲಿ ಮೇಟಿಯ ಕೆಟ್ಟ ಮೇಲೆ ಇನ್ನೇನು ಉಳಿದಿದೆ? ನಾನು ಮೊದಲೇ ನಿಮ್ಗೊಂದು ಹೇಳಿದೆ, ನಾವು ಎದೆ ನಿಮಿಷ ನಿಂತಿದ್ವಿ, ನಾವು ಅಂಥ ಸೊಗಸಾಗಿ ನಿಂತಿದ್ದ ನಮ್ಮ ಕರ್ನಾಟಕ ಕತ್ತು ಬಗ್ಸೋ ಸ್ಥಿತಿಗೆ ಬಂದುಬಿಟ್ರು ಸರ್. ನಾವು ಇವತ್ತು ಹಂಪೆ, ಅದು ಕೃಷ್ಣದೇವರಾಯನ ರಾಜಧಾನಿಯಾಗಿ ಮರೆದಂಥ ಹಂಪೆ ಯಾವ ಸ್ಥಿತಿಗೆ ಬಂತು, ಹಾಗೆ ನೈತಿಕ ಮತ್ತು ಎಲ್ಲ ಮಾನವೀಯತೆ ಎಲ್ಲದಕ್ಕಿಂತ ಪ್ರಮುಖವಾದದ್ದು ದೃಷ್ಟಿಯಲ್ಲಿ BJP ಪಕ್ಷ ಅಂದರೆ ಅದರ ಸಿದ್ಧಾಂತ. ಅವ್ರು ಹೇಳ್ಕೊಂಬಂದಿದ್ದೇನು, ಮಾತೆಯ ಬಗ್ಗೆ, ಹೆಂಗಸರ ಬಗ್ಗೆ ಎಲ್ಲ ಬಹಳ ಮಾತಾಡೋರು. ಈ ನೆಲದ ಮಣ್ಣನ್ನು ಬಗೆದು ಎಲ್ಲ ಕಳಿಸಿದರು. ಒಂದು ಭೂಮಿ ಮೇಲೆ ಅತ್ಯಾಚಾರ ಮಾಡಾಯಿತು, ಇನ್ನೊಂದು ಭ್ರಷ್ಟಾಚಾರದಕ್ಕೆ ಎಣೆಯೇ ಇಲ್ಲ, ಇನ್ನು ಅನೈತಿಕತೆ, ಈ ಆಚಾರ ವಿಚಾರ. ಅಂದರೆ ಇವ್ರು ಹೇಳೋದೇನು ಮಾಡೋದೇನು? ಅದಕ್ಕೆ RSSಗೆ ಬೇರೆ ಬೈತಾರೆ. RSSನ ಮೂಲ ಪುರುಷರು ಸಂಘ ಅದನ್ನು ಕಟ್ಟಿ ಬೆಳೆಸ್ತವ್ರು ಇನ್ನೂ ಜುಬ್ಬ ಹಾಕ್ಕೊಂಡು ನೆಲದ ಮೇಲೆ ಮಲ್ಕೊಂಡು ಅಲ್ಲೇ ಇದ್ದಾರೆ. ಅವ್ರನ್ನ ಬಳಸ್ಕೊಂಡು ಮೇಲೆ ಬಂದವರೆಲ್ಲ ಇವತ್ತು ಅವರಿಗೆ ಮುಖಕ್ಕೆ ಮಸಿ ಪಡೆಯೋ ಕೆಲಸ ಇಲ್ಲಿ ನಡೀತಾ ಇದೆ. ಅಂದರೆ ಇವ್ರು ಹೇಳೋದೊಂದು ಮಾಡೋದೊಂದು. ನೀವು 14ರಿಂದ 15 ಚುನಾವಣೆಯನ್ನು ನಾವು ನೋಡಿದ್ದೇವೆ. ಈ 14 ಚುನಾವಣೆಗಳಲ್ಲಿ ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಅರ್ಥಾತ್ ಪ್ರಮಾಣ ಪತ್ರ, ಅಫಿಡವಿಟ್, ಅದು ಜನಗಳಿಗೆ ಕೊಟ್ಟ ಅಫಿಡವಿಟ್ಟು. ಆ ಅಫಿಡವಿಟ್ಟನ್ನು ಎದುರಿಗಿಟ್ಕೊಂಡು ನೋಡಿ, ಒಂದನ್ನಾದರೂ ಇವರು ಫುಲ್ಫಿಲ್ ಮಾಡಿದ್ದಾರೆ. ಸೊ ನಾವು ಮಾಡಿಲ್ವಲ್ಲ ಅಂತ ಕೇಳ್ತಿದ್ದು, ಇವರು ಮಾಡಬಾರ್ದನ್ನು ಮಾಡಿಬಿಟ್ಟು ಅದಕ್ಕಿಂತ ಜಾಯಿನ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಇವರು ಕೊಡಬೇಕಾದ್ರೆ ಪ್ರಮಾಣ ಪತ್ರ, ನಾವು ಇಂತಿಂತ ಮಾಡ್ತೀವಿ, ಅಷ್ಟೆಲ್ಲ ಚಿತ್ರ ನೋಡ್ತೀವಿ, ಇಷ್ಟು ಲಂಚ ಹೊಡಿತೀವಿ, ಇಷ್ಟು ಭೂಮಿ ಗ್ರ್ಯಾಬ್ ಮಾಡ್ತೀವಿ, ಅದನ್ನ ಕೊಡಲಿ. ಅಲ್ಲ, ಈಗ ಯಾರು ಕಮ್ಮಿ ಮಾಡ್ತಾರೆ ಅವ್ರಿಗೆ ನಾವು 1000 ಕೋಟಿ ಹಗರಣ ಆಗಿದೆ, ಅದೆಲ್ಲ ಕಡತದಲ್ಲೇ ಇದೆ ಅಂದಾಗ BBMP ಕಚೇರಿ ಬೆಂಕಿ ಬೀಳುತ್ತೆ. ಬಹುಶಃ ವಿಧಾನಸೌಧಕ್ಕೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಕಡತನ ನಾಶ ಆದಮೇಲೆ ನಿಮ್ಮ ತನಿಖೆ ಮಾಡೋದೇನು ನಿಮ್ಮನ್ನ? ಇಲ್ಲಿ ನೈತಿಕತೆಗೆ ಬೆಂಕಿ ಬಿದ್ದೋಗಿದೆಯಲ್ಲ ಸರ್. ನೀವೆಲ್ಲಿ ಕಡತಕ್ಕೆ ಹೋದ್ರೆ, ನೀವು ಕಡತಕ್ಕೆ ಯಾಕೆ ಹೋಗ್ತೀರಿ? ಸೊ ಹಾಗಾದರೆ ನಾಚಿಕೆ, ಮಾನ, ಮರ್ಯಾದೆ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ನೈತಿಕತೆಗೆ ಬೆಂಕಿ ಬಿದ್ದುಬಿಟ್ಟಿದೆ. ನೈತಿಕತೆ ಬೆಂಕಿ ಬಿದ್ದಿದೆ, ಬುರಿದು ಹೋಗಿದೆ. ಅವರು ಮಾಡುವ ತಪ್ಪಿನಿಂದ ಇದು ರಾಜ್ಯದ ಹೆಸರಿಗೆ, ಇಡೀ ಕರ್ನಾಟಕದ ಹೆಸರು ಹೇಳ್ತಾರೆ. ಈಗ ವಾಲ್ ಸ್ಟ್ರೀಟ್ ಜರ್ನಲ್ ಅಥವಾ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ ಅಂತ ಪತ್ರಿಕೆಗಳಲ್ಲಿ ಕರ್ನಾಟಕ ಅಂತ ಬರೀತಾರೆ. ಇಂಡಿವಿಜುವಲ್ ಹೆಸರು ಆನಂತರ ಕರ್ನಾಟಕದ ವಿಧಾನಸಭೆಯಲ್ಲಿ ಅಂದರೆ ಕರ್ನಾಟಕದ ಹೆಸರು ಬಂತು. ಹೌದು. ಅಮೆರಿಕ ಅಧ್ಯಕ್ಷರು ಬರಾಕ್ ಒಬಾಮಾ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ಹೌದು ಸರ್, ಹೌದು. ಈಗ ಬೆಂಗಳೂರಿನ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಲ್ಲಿರೋರು ಸಾಕಷ್ಟು ಜನ ತಿಳಿಸ್ತಾರೆ. ನನಗೆ ಮೊನ್ನೆಯಿಂದ ಇಮೇಲ್ ಬರ್ತಾ ಇದೆ. ಅವ್ರು ಬರೆದ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಬೇಕಾಗಿದೆ. ನನ್ನ ರೆಸ್ಪಾನ್ಸಿಬಿಲಿಟಿ ನೋಡಿದರೆ ಹೀಗಿದೆ, ಏನು ಮಾಡ್ಬೇಕು ನಾವು ಅಂತ ಕೇಳ್ತಾರೆ. ನಾವು ಅಲ್ಲಿರೋರು ಹ್ಯಾಕೆ ಕತ್ತೆತ್ತಬೇಕು ಅಂತಾರೆ. ಕನ್ನಡ ಮಾತಾಡೋದು ನಾವು ಇಲ್ಲಿ ಹೇಗೆ ಮಾತಾಡೋಣ ಅಂತಾರೆ ಅಲ್ಲಿರೋರು. ಬೇಡ, ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲನೇ ಚುನಾವಣಾ ಇದಾಯ್ತಲ್ಲ, ಮೊದಲನೇದು
ಎಷ್ಟು 82 86 ಸೀಟ್ಗಳಿಗೆ ಆಯ್ತಲ್ಲ ಚುನಾವಣೆ, 20 to 30% ಬಿ ಜೆ ಪಿ ಹೋಗುತ್ತಲ್ಲಿ. ನೀವೊಬ್ಬರು ನಿಮ್ಮ ಶೋಕಿಗೆ ಮಾಡಿಕೊಂಡಿದ್ದ ಇವತ್ತಿನ ದಿವಸ ಉತ್ತರ ಪ್ರದೇಶ ಭಾರತದ ಹಾರ್ಟ್ ಅದು, ಅಲ್ಲಿ ಬರಬೇಕು. ಅಲ್ಲಿ ಬಂದ ಮೇಲೇ ಇವರಿಗೆ ಅಲ್ಲಿ ಲೋಕಸಭೆ ಬಂದ್ರೇ ಇವರಿಗೆ ಬಂಡವಾಳ. ಅಂಥ ಕಡೆ ಕಳ್ಕೊತಿದ್ದಾರೆ. ಅದ್ವಾನಿ ಅಂಥವ್ರು, ಮೋದಿ ಅಂಥವ್ರು ಎಲ್ಲರನ್ನೂ ಮೂಲ್ಗುಂಪು ಮಾಡ್ತಾಯಿದ್ದಾರೆ. ಇವರುಗಳು ಓವರ್ಟೇಕ್ ಮಾಡ್ತಾಯಿದ್ದಾರೆ. ಇವರು ಯಾವಾಗ ಆಪರೇಷನ್ ಕಮಲ ಶುರುವಾಯಿತು, ಅದು ಆಪರೇಷನ್ ಮಲ. ಎಂತೆಂಥವ್ರು ಮೈರಾಪುರಿಗೆ ಟಿಕೆಟ್ ಕೊಟ್ಟರು, ಆ ಮನುಷ್ಯ ಅಂತ ಗೊತ್ತಿತ್ತು ನಿಮಗೆ. ಹಾಲಪ್ಪನಂಥವ್ರಿಗೆ, ರೇಣುಕಾಚಾರ್ಯರಿಗೆ ಏನು ಮಡಿ ಮಾತಾಡ್ತಾರೆ ಸರ್ ಅವರು. ಅವ್ರ ಯೋಗಾಭ್ಯಾಸವೇನು, ಅವ್ರ ಮಡಿ ಮಾತೇನು. ಆದರೆ ನಿಮ್ಮ ಚುಂಬನ ಪುರಾಣ ಇನ್ನೂ ಮುಗಿದಿಲ್ವೋ, ಹಾಗೇ ಇದೆಯೋ ಜನಗಳ. ಇವರಿಗೆಲ್ಲ ಒಂದು ದೊಡ್ಡ ಬೋನೇನು ಗೊತ್ತಾ ಅಮಿತ್, ಜನ ಮರೆತು ಬಿಡ್ತಾರೆ. ಲಾಸ್ಟ್ ವರ್ಡ್ ಏನು ಹೇಳ್ತೀರಿ ನೀವು ನಮ್ಮ ನಾಯಕರಿಗೆ, ನಮ್ಮನ್ನು ಆಳೋರಿಗೆ? ಆಳೋರಿಗೆ ನಾನೇನು ಹೇಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅವ್ರಿಗೆ ಕೇಳೋದಕ್ಕೆ ಅವ್ರು ತಯಾರಿಲ್ಲ. ಅವ್ರು ಬರೀ ನೋಡೋಕ್ಕೆ ತಯಾರಿದ್ದಾರೆ ಅಷ್ಟೇ, ಅವ್ರೇನು ಕೇಳೋದಿಲ್ಲ. ನಾನು ಹೇಳೋದು ಇಷ್ಟೇ, ಇನ್ನಾದರೂ ನಮ್ಮ ಜನ ಜಾಗೃತ ಹೊಂದದೇ ಹೋದರೆ, ಇದು ಪೋಸ್ಟ್ ಮಾರ್ಟಮ್ ಯಾವುದು ಅಪರಾಧ ಆದಮೇಲೆ ಹೆಣ ಬಿದ್ದ ಮೇಲೆ ಕುಯ್ಯೋ ಬದಲು ಇವ್ರನ್ನ ಮೊದಲೇ ಹೆಣವಾಗಿಸಿ ನಾವು ಕನಿಷ್ಠ ಒಬ್ಬ ವ್ಯಕ್ತಿಯನ್ನು ನೋಡಿ, ವ್ಯಕ್ತಿಯ ಚಾರಿತ್ರ್ಯವನ್ನು ನೋಡಿ ಅವರಿಗೆ ಓಟ್ ಕೊಡದೆ ಹೋದರೆ ನಿಮಗೆ ವಾಪಸ್ ಕರೆಯುವಂಥ ಅಧಿಕಾರವನ್ನು ಸಂವಿಧಾನ ನಮಗೆ ಕೊಟ್ಟಿಲ್ಲ. ಕೊಡದೇ ಇರೋದರಿಂದ ನೀವು 5 ವರ್ಷಕ್ಕೆ ಒಮ್ಮೆ ಮಾಡ್ತಕ್ಕಂಥ ನಿಮ್ಮ ಪಾಪದ ಓಟು ಇಡೀ ರಾಜ್ಯವನ್ನು ಪಾಪದ ಕೂಪದ ತಳ್ಳುತ್ತಿರೋ ಪ್ರಜ್ಞೆ ನಮ್ಮ ಪಾಪದ ಓಟು ಅಂದರೆ ಹಣ ಹೆಂಡ ಪಡೆದು ಹಾಕುವ, ಹಣ, ಹೆಣ್ಣು, ಹೆಂಡ, ಸೀರೆ, ಅರಿಶಿನ ಕುಂಕುಮ, ಮೂಗುಬಟ್ಟು, ಆಮೇಲೆ ಟಿ ವಿಗಳು, ಒಂದು ಮೊಬೈಲ್ ಕೊಡ್ತೀವಿ ಅಂತಾರೆ. ಬರೀ ಅಷ್ಟೆಲ್ಲ ತುಂಬಿರುವ ಮೊಬೈಲ್ಗಳನ್ನು ನಾವು ಹಂಚ್ತೀವಿ, ನಮಗೆ ಓಟ್ ಕೊಡಿ ಅಂತಾರೆ. ಸೊ ಇದನ್ನೆಲ್ಲ ಪಡೆದು ಹಾಕಿರೋ ಓಟನ್ನು ಪಾಪದ ಓಟು ಅಂತ ಇರ್ತಾವೆ. ಪಾಪದ ಓಟು ಅದು ಅವರು ಹಾಕೋರು ಪಾಪ ಜನ್ಮಗಳೇ ಅವರು. ನಾನು ಆ ಮಟ್ಟದವರೆಗೂ ಹೇಳ್ತೀನಿ, ದಯವಿಟ್ಟು ಅದನ್ನು ಬಿಟ್ಬಿಡಿ. ಸ್ವಬುದ್ಧಿಯನ್ನು ಬಳಸಿ. ಯಾವ ವ್ಯಕ್ತಿಯಿಂದ ನಿಮಗೆ ಏನೊಂದು ಅಪಾಯವಾಗಲ್ಲ ರಾಜ್ಯಕ್ಕೆ ಅಂತ ನಂಬಿಕೆ ಇದೆ ಅಂಥವ್ರಿಗೆ ದಯವಿಟ್ಟು ಹಾಕಿ. ಅದೊಂದೇ ವೇಔಟ್ ಇರೋದು ಹಮೀದ್, ಇನ್ಯಾವುದು ಕಾಣ್ತಾ ಇಲ್ಲ ನನಗೆ. ನಾನು ನಮ್ಮ ಜನಕ್ಕೆ ಕೇಳ್ಕೊಳ್ಳೋದು ಎಷ್ಟೇ ಸ್ವಾಮಿ, ಒಳ್ಳೆಯ ಕಾಲವನ್ನು ನಮ್ಮ ಜನಕ್ಕೆ ಕೊಡಬೇಕು, ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಿಮಗೆ ಆಸೆ ಇದ್ದರೆ ನೀವು ಸ್ವಬುದ್ಧಿಯನ್ನು ಬಳಸಿ ಕೊಡಿ. ಏನು ನಿಮ್ಮ ಹತ್ರ ಒಂದು ಸಲ ಹಾಕೋ ಒಂದು ಬಾಡೂಟನೇ ನಿಮ್ಮ ಜೀವನದಲ್ಲಿ ದೊಡ್ಡದ? ಅವ್ರು ಕೊಡೋ ಒಂದು ಬಾಟ್ಲ್ ನಿಮ್ಮ ಜೀವನದಲ್ಲಿ ದೊಡ್ಡದ? ಇನ್ನು ನೀವು ಕುಡಿಯೋದೇ ಇಲ್ವಾ? 5 ವರ್ಷ ಒಂದು ದಿನ ನೀವು ಕುಡಿಸಿ, ಅವ್ರು 5 ವರ್ಷ ಕೂಡಿಡ್ತಾರಲ್ಲ, ಅದು ಯಾಕೆ ನೀವು ರೇಷಿಯೋ ನೋಡಬಾರ್ದು? ಅದರಲ್ಲೂ ಕರ್ನಾಟಕ ಜನ ಭಾಳ ಬುದ್ಧಿವಂತರು ಸರ್ ಇವರು. ನಮ್ಮ ಜನ ಇದೆಲ್ಲ ಮೂರ್ಖರು ಅಂತ ತಿಳ್ಕೊಬೇಡಿ, ಭಾಳ ಬುದ್ಧಿವಂತರು. ಎಲ್ಲೋ ಮಾಸ್ ಇದೆಯಲ್ಲ, ಆ ಮಾಸಿಂದ ಬರ್ತಾ ಇರೋರು ಇವರು. ದಯವಿಟ್ಟು ಬುದ್ಧಿವಂತರೆಲ್ಲ ಓಟ್ ಹಾಕೋಕ್ಕೆ ಹೋಗಿ. ಮನೇಲಿ ಆ ದಿನ ಮನೇಲಿ ಇರಬೇಡಿ, ನೀವು ಹೋಗಿ. ಮೊದಲನೇದು ಅದು. ಎರಡನೇದು, ನೀವು ಸಾಧ್ಯವಾದಷ್ಟು ಈ ಮಾಸ್ ಇದೆಯಲ್ಲ ಅವ್ರ ಕೈಲಿ ಜಡ್ಜಿಮೆಂಟ್ ತೊಗೊಂಡು ಓಟ್ ಹಾಕೋಕ್ಕೆ ಹೇಳಿ, ಆಮಿಷಕ್ಕೆ ಬಲಿಯಾಗೋಕ್ಕೆ ಹೇಳಬೇಡಿ. ಇದನ್ನು ಒಂದು ಎಲೆಕ್ಷನಲ್ಲಿ ಮಾಡಿ ನೋಡಿ. ನನಗೆ ನನ್ನ ಯಾವುದೋ ಒಂದು ಕನಸು ನಾನು 60 ವರ್ಷದ ಕೆಳಗೆ ಇಟ್ಕೊಂಡಿದ್ದೇನೆ. ಆ ಕನಸಿನ ಕಡೆಗೆ ಅದರ ಛಾಯೆನಾದರೂ ನೋಡ್ಬೋದು ನಾನು ಸಾಯೋದ್ರೊಳಗೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಮನಸ್ಸು ಬಿಚ್ಚಿ. ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.